ಕುಂದಾಪುರ ತಾಲೂಕು ಪತ್ರಕರ್ತರ ಅಧ್ಯಕ್ಷರು ಉಪಾಧ್ಯಕ್ಷರಾದ ಕುಂದಾಪುರ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಒಂದು ಡಿಪಾಸಿಟರ್ ರವೀಂದ್ರ ಮಧ್ಯಸ್ಥ ಅವರು ಒಬ್ಬರು ನಾವೆಲ್ಲ ಮೆಂಬರ್ಗಳು. ಕುಂದಾಪುರ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಕುಂದಾಪುರದಲ್ಲಿದ್ದು ಇದು ತುಂಬ ಜನರಿಂದ ಡಿಪಾಸಿಟನ್ನು ಕಲೆಕ್ಟ್ ಮಾಡಿತ್ತು. ಇದರ ಅಧ್ಯಕ್ಷರು CEO ಹಾಗೂ ಉಳಿದ ಡೈರೆಕ್ಟರ್ನವರು ಈಗ ಸಾಧಾರಣ 8-9 ವರ್ಷಗಳಿಂದ ಸೊಸೈಟಿ ಜನಸಾಮಾನ್ಯರ ಡಿಪಾಸಿಟನ್ನು ಹಣವನ್ನು ತಗೊಂಡು ಅವರ ಸ್ವಂತ ವ್ಯವಹಾರಗಳಿಗೆ ಉಪಯೋಗಿಸಿ ಕಾನೂನು ಬಾಹಿರವಾಗಿ ಆಲ್ಮೋಸ್ಟ್ ಎಲ್ಲ ಡಿಪಾಸಿಟನ್ನು ತಗೊಂಡಿದ್ದಾರೆ. ಅವರ ರಿಸರ್ವ್ಸ್ ಮತ್ತು ಡಿಪಾಸಿಟ್ ಸುಮಾರು 70 ಕೋಟಿಗಳಷ್ಟಿದ್ದು ಅದರಲ್ಲಿ 40 ಕೋಟಿಗಳು ಅವರೇ ತಗೊಂಡಿದ್ದಾರೆ. 40 ಕೋಟಿಯಷ್ಟು ಹಣವನ್ನು ಸಾರ್ವಜನಿಕರಿಗೆ ಕೊಡದೆ ಡೈರೆಕ್ಟರ್, ಪ್ರೆಸಿಡೆಂಟ್, CEO ಎಲ್ಲ ಸೇರಿ ಅವರವರ ವ್ಯವಹಾರಗಳಿಗೆ ಹಾಕಿ ಮೋಸ ಮಾಡಿ ಅದನ್ನು ಬಂದ್ ಮಾಡುವ ಹಾಗೆ ಮಾಡಿದ್ದಾರೆ. ಆಲ್ಮೋಸ್ಟ್ ಇದರಲ್ಲಿ ಸಾಧಾರಣ ಉಡುಪಿ ಕುಂದಾಪುರ ತಾಲೂಕಿನ 10,000 ಮೆಂಬರ್ಗಳು ಡಿಪಾಸಿಟರ್ ಹೋಲ್ಡರ್ಗೆ ಅನ್ಯಾಯ ಆಗಿದೆ. ಈ ಬಗ್ಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಸುಮಾರು ಬಾರಿ 1 ವರ್ಷ ತಗೊಂಡ್ರು ಕಂಪ್ಲೇಂಟ್ ತಗೊಳ್ಳಿಕ್ಕೆ ಸಮೇತ ಅಷ್ಟು ನಮ್ಮ ಆಮೇಲೆ ಪ್ರೆಷರ್ ಹಾಕಿದ್ರು ಅವರು ತಗೊಳ್ಳೋದಾಗಿ. ಮತ್ತು ಉಡುಪಿ SP ಅವರ ಇದರಿಂದಾಗಿ ಅದು ತಗೊಂಡು ಈಗ 1 ವರ್ಷದಿಂದ ಆಗಿ ಕೋರ್ಟಿಗೆ ಹೋಗಿ ಅದನ್ನು ನಾವೇನು ಹೇಳಲಿಕ್ಕೆ ಸಾಧ್ಯ, ಯಾಕಂದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ. ಆದರೆ ಇವರು ಇದನ್ನು ಸಾಧಾರಣ 2016-17 ಶುರು ಮಾಡಿದ್ದಾರೆ ಮುಗಿಸುವಂಥ ವ್ಯವಸ್ಥೆ. ಈಗ ಇದು ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಹೋಗಿ ಇವನ್ ಲೋಕಲ್ ಇವರು MLA ಉಸ್ತುವಾರಿ ಸಚಿವರಿಗೆ ಎಲ್ಲರಿಗೂ ಹೋಗ್ತಿದೆ, ಅವರು ಎಲ್ಲ ಬರೆದಿದ್ದಾರೆ. ಇದರಲ್ಲಿ ಒಂದು ಏನು ಅಂತ ಹೇಳಿದರೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಈ ವಿಷಯ ಉಡುಪಿ ತಾಲೂಕಿನ ಉಡುಪಿ ಡಿಸ್ಟ್ರಿಕ್ಟ್ನ ಕ್ರೆಡಿಟ್ ಇದು ಸಹಕಾರಿ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಗೊತ್ತುಂಟು. ಅವರ ಇದರೊಂದಿಗೆ ಸಾಮರ್ಥ್ಯದೊಂದಿಗೆ ನಡೆದ ಅವ್ಯವಹಾರ. ಯಾಕಂದರೆ ಆಡಿಟ್ ಆಗ್ತದೆ ಪ್ರತಿ ವರ್ಷ ಆಡಿಟ್ ಆದರೂ 7-8 ವರ್ಷದಲ್ಲಿ ಇವರು ತಗೊಂಡು ಹಣ ಗೊತ್ತಾಗಲಿಲ್ಲ ಅಂತ ಹೇಳಬೇಕು ಅಂತ ಹೇಳಿದ್ರೆ ಅದು ಸಾಧ್ಯವೇ ಇಲ್ಲ. ಆದ್ದರಿಂದ ಅವರೆಲ್ಲರೂ ಸಹಕಾರದಿಂದಲೇ ಅವರು ಕೈ ಜೋಡಿಸಿಕೊಂಡೇ ಮಾಡಿದ್ದಾರೆ ಇದನ್ನು. ಖಾಲಿ ಇವರು ಮಾಡಿದ್ದಲ್ಲ, ಯಾಕಂದರೆ ಇವರು ಮಾಡ್ತಿದ್ರೆ 2 ವರ್ಷ ಮಾಡ್ಬೋದು, ಅದಕ್ಕಿಂತ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ದೊಡ್ಡ ಮಟ್ಟಿನ ಹಗರಣ ಆದರೂ ಯಾವುದು ಕ್ರಮ ಆಗ್ತಾ ಇಲ್ಲ. ಎಕ್ಸ್ಪೆಕ್ಟೆಡ್, ಯಾಕಂದರೆ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ ಇಷ್ಟೊತ್ತಿಗೆ ಅರೆಸ್ಟ್ ಆಗಿ ಅವರನ್ನು ಒಳಗೆ ಹಾಕಿ ವಸೂಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ರು. ಇಷ್ಟಾದರೂ ಏನು ನಡೀತಾ ಇಲ್ಲ, ಸಾಲದು ಕೋರ್ಟಲ್ಲಿ ಉಂಟು, ಅವರು ಬೈಲ್ನಲ್ಲಿ ಹೊರಗಿದ್ದಾರೆ, ಅವರ ವ್ಯವಹಾರ ಮಾಡಿಕೊಂಡು ಆರಾಮದಲ್ಲಿದ್ದಾರೆ. ಈ ಬಗ್ಗೆ ಇದು ಅವರ ವ್ಯವಹಾರ ವಿಷಯ. ಅದಕ್ಕಾಗಿ ಏನು ಮಾಡಿದ್ದಾರೆ, ಡಿಪಾರ್ಟ್ಮೆಂಟ್ನವರು ಒಬ್ಬರನ್ನು ಇನ್ಚಾರ್ಜ್ ಕೊಟ್ಟಿದ್ದಾರೆ ಈಗ ಅದನ್ನು ನಡೆಸಲಿಕ್ಕೆ. ಯಾಕಂದರೆ ಅದು ಬಂದಾದರೆ ಹಣ ಯಾರಿಗೂ ಬರುವುದಿಲ್ಲ. ಈಗ ಸೊಸೈಟಿ ಮುಳುಗಿ ಹೋದರೆ ಹಣ ಬರುವುದು ಅದರಲ್ಲಿ ಕೇವಲ ಒಂದು 100 ರೂಪಾಯಿಗೆ 5 ರೂಪಾಯಿ ಬಂದರೆ ಹೆಚ್ಚು. ಯಾಕಂದರೆ ಉಳಿದ ಖರ್ಚಿಗೆ ವಸೂಲಿ ಸಾಧ್ಯ ಇಲ್ಲ. ಯಾಕಂದರೆ ಸೆಕ್ಯೂರಿಟಿ ಏನಿಲ್ಲ, ಇದ್ದ ಸೆಕ್ಯೂರಿಟಿಯನ್ನು ರಿಲೀಸ್ ಮಾಡಿ ಕೊಟ್ಟಿದ್ದಾರೆ. ಸೆಕ್ಯೂರಿಟಿ ಇತ್ತು ಬೇಕಾದಷ್ಟು, ಆ ಸೆಕ್ಯೂರಿಟಿಗಳನ್ನು ರಿಲೀಸ್ ಮಾಡಿ ಕೊಟ್ಟುಬಿಟ್ಟಿದ್ದಾರೆ ಅವರು. ಅದಕ್ಕಾಗಿ ಇವರು ಉಸ್ತುವಾರಿಗೆ ಆಗಿ ಒಂದು ಸಹಕಾರಿಯನ್ನು ಹಾಕಿ ಒಬ್ಬ CEO ಆಗಿ ನೇಮಕ ಮಾಡಿದ್ದಾರೆ ಡಿಪಾರ್ಟ್ಮೆಂಟ್ನವರು. ಅವರು ಈಗ ಇದನ್ನು ಆಡಳಿತ ಮಂಡಳಿ ಆಗಬೇಕಂತ ಹೇಳಿ ಇದರ ಆಲೋಚನೆಯಲ್ಲಿ ಇಲೆಕ್ಷನ್ ಮಾಡಿದರು. ಈ ಇಲೆಕ್ಷನ್ನಲ್ಲಿ ಖಾಲಿ ಅವರು ಹೇಳಿದ ಇದರಿಂದಾಗಿ ಅದು ನಡೀಲಿ ಅಂತ ಉದ್ದೇಶದಿಂದ ನಾವೇನು ಮಾಡಿದ್ದೇವೆ, ನಮ್ಮ ಇಂಟ್ರೆಸ್ಟ್ ಇದ್ದು ನಮ್ಮ ಡಿಪಾಸಿಟ್ ಹಣ ಬರಬೇಕು. ಅದಕ್ಕಾಗಿ ನಾವು ಸ್ವಲ್ಪ ಜನರನ್ನು ಹಾಕಿದ್ದೆವು. 10 ಜನರನ್ನು ನಾವು ನಿಲ್ಲುವಾಗಿ ಮಾಡಿದ್ದೆವು. ಎಲ್ಲರನ್ನು ಆದಷ್ಟು ಇದಕ್ಕೆ ತಕ್ಕೊಂಡು ಅಟ್ಲೀಸ್ಟ್ ನಡೀಲಿ, ಮತ್ತೇನಾದರೂ ಮಾಡ್ಬೋದು ಅಂತ ಹೇಳುವ ಆಲೋಚನೆ ಇದೆ. ಆದರೆ ಮೊದಲಿನ ಆಡಳಿತ ಮಂಡಳಿಯ ಸದಸ್ಯರು ಕೆಲವರನ್ನು ಅನಧಿಕೃತವಾಗಿ ಸಮಯ ಕಳೆದ ಮೇಲೆ ನಾಮಿನೇಷನ್ ಕೊಡಿಸಿ ಅದಕ್ಕೆ 1 ತಾರೀಕು ಡಿಸೆಂಬರ್ 1 ತಾರೀಕು 2 ಗಂಟೆ ಒಳಗೆ ಕೊಡಬೇಕಾದದ್ದು ನಾಮಿನೇಷನ್. ನಮಗೆ ಅಷ್ಟು ಗಂಟೆಗೆ ನಮಗೆ 10 ಜನರ ನಾಮಿನೇಷನ್ ಮಾತ್ರ ಇತ್ತು. ಅದರ ಬಗ್ಗೆ ನಮಗೆ ಅವರು ಇದು ಕೊಟ್ಟಿದ್ದಾರೆ, ಲೆಟರ್ ಕೊಟ್ಟಿದ್ದಾರೆ CEO, ಇಷ್ಟು ಮಾತ್ರ ಬಂದಿದ್ದು ಅಂತ. ಕಡೆಗೆ ಡಿಪಾರ್ಟ್ಮೆಂಟಿಂದ ನಿರ್ವಹಣಾಧಿಕಾರಿಯ ಇದರಲ್ಲಿ ಉಂಟು 15 ಜನ ಇದ್ದಾರೆ ಅಂತೇಳಿ 5 ಜನ ಸೇರಿಸಿದ್ದಾರೆ ಅನ್ನೋದಕ್ಕೆ. ಅದರಲ್ಲಿ 3 ಜನ ಒಂದೇ ಮನೆಯವರು.
ಹಾಗೆ ಮಾಡಿ ಇಲೆಕ್ಷನ್ ಹಾಕಿದ್ದಾರೆ. ಇಲೆಕ್ಷನ್ ಮಾಡಿದ ಅಷ್ಟೊತ್ತಿಗೆ ನೋಡುವಾಗ ಸಾಮಾನ್ಯ ಸೀಟ್ ಇರುವುದು 9, 11 ಜನ ಸಾಮಾನ್ಯ ಅಭ್ಯರ್ಥಿಗಳಿದ್ದಾರೆ ಕಣದಲ್ಲಿ ರಿಟರ್ನ್ ಆದಮೇಲೆ. ಆದರೂ ಇಲೆಕ್ಷನ್ ಮಾಡದೆ ಅದರಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಅದಂತ ಒಂದು ಕಾನೂನು ಇದ್ದೇ ಇಲ್ಲ. ಯಾಕಂದರೆ ಒಂದು ಚುನಾವಣೆ ಅಂತ ಹೇಳಿದರೆ 1 ಜನ ಹೆಚ್ಚಿದ್ರು ಅವರು ಚುನಾವಣೆ ನಡೆಸಲೇಬೇಕು. ಇಲ್ಲಿ ಸಾಮಾನ್ಯ ಸೀಟು 9 ಇದ್ದು 11 ಇದ್ದು ಜನ ಕಣದಲ್ಲಿದ್ದರೂ ಇಲೆಕ್ಷನ್ ಮಾಡದೆ ಸಿಲೆಕ್ಷನ್ ಮಾಡಿದ್ದಾರೆ. ಆ ಬಗ್ಗೆ ಅದರಿಂದ ನಾವು ಪ್ರತಿಭಟಿಸಿ ಅದಕ್ಕೆ ಕಂಪ್ಲೇಂಟ್ ಕೊಟ್ಟೆವು ಅವರ ಆಡಿಟ್ ಡಿಪಾರ್ಟ್ಮೆಂಟ್ ಹೆಡ್ಡಿಗೆ, ಸಹಕಾರಿದ್ದು. ಅವರು ಯಾವುದೇ ಆ್ಯಕ್ಷನ್ ತಗೊಳ್ಳಿಲ್ಲ. ನಾವು ಅದರ ಪ್ರೂಫ್ ಸಮೇತ ಅವರಿಗೆ ಕಂಪ್ಲೇಂಟ್ ಕೊಟ್ಟೆವು. ಕಡೆಗೆ ನಾವು ಪ್ರತಿಭಟನೆ ಮಾಡಿ ನಾವು ಅದನ್ನು ವಿಡ್ರಾ ಮಾಡ್ತೇವೆ ಹೇಳಿದ್ರು. ನಾವು 7 ಜನ ವಿಡ್ರಾ ಮಾಡ್ತೇವೆ ಇದರಿಂದ ನಾವು ಇಲ್ಲ ಇದರಲ್ಲಿ ಇಲೆಕ್ಷನ್ ಇದಾಗದ ತೊಂದರೆ ವಿಡ್ರಾ ಮಾಡ್ತಾರೆ ಆದರೂ ಅವರು ಮಾಡಿ ಪ್ರೆಸಿಡೆಂಟ್ ಇದನ್ನು 14 ತಾರೀಕಿಗೆ 14 ತಾರೀಕಿಗೆ ಸಿಲೆಕ್ಟ್ ಮಾಡಿದ್ದಾರೆ. ಅಂಥ ಕ್ರಮವೇ ಇಲ್ಲ ಒಂದು ಇಲೆಕ್ಷನ್ ನಡಿಬೇಕಿತ್ತು, ಕ್ರಮ ಪ್ರಕಾರ ಆಗಬೇಕಿತ್ತು. ಇದರಲ್ಲಿ ಹಿಂದುಳಿದ ಇದು SC ST ಯಲ್ಲಿ ಇವರೇ ಇಲ್ಲ, ಅಭ್ಯರ್ಥಿಗಳೇ ಇಲ್ಲ. ಆದರೂ 15 ಟೋಟಲ್ 15 15 ಬಂದಿದೆ. ಮಹಿಳಾ ಸ್ಥಾನ ಇದ್ದರೆ ಹಿಂದುಳಿದ ವರ್ಗ ಇತ್ತು ಸಾಮಾನ್ಯ 9 ಬದಲು 12 ತಗೊಂಡು SC ST ಅವರ 2 ಸೀಟನ್ನು ಸಮೇತ ಅಲ್ಲಿ ಮಾಡಿದ್ದಾರೆ. ಇದು ಡಿಕ್ಲೇರ್ ಮಾಡಿದ್ದಾರೆ, ಚುನಾವಣಾ ಇದನ್ನು ರಿಸಲ್ಟ್ ಡಿಕ್ಲೇರ್ ಮಾಡಿದ್ದಾರೆ. ಇದು ದೊಡ್ಡ ಇದನ್ನು ಮುಳುಗಿಸುವಂತ ಇನ್ನೊಂದು ದೊಡ್ಡ, ಯಾಕಂದ್ರೆ ಒಂದೇ ಮನೆಯ 3 ಜನ ಒಂದು ಆಡಳಿತ ಮಂಡಳಿಗೆ ಬಂದರು ಅಂತ ಹೇಳಿದ್ರೆ ಇದರಲ್ಲಿ ಏನೋ ಹೆಚ್ಚು ಕಡಿಮೆ ಉಂಟು ಅಂತ ನಾವು ಇದಕ್ಕೆ ರಾಜೀನಾಮೆ ಕೊಟ್ಟೆವು. ನಾವು ಬೇಡ, ಅದರಲ್ಲಿ ಬೇಡ, ಈಗ ನಾವು ಸೇರುವುದಿಲ್ಲ. ಯಾಕಂದರೆ ನಿಮ್ಮೊಟ್ಟಿಗೆ ಇಂಥವರೊಟ್ಟಿಗೆ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮದು ಉದ್ದೇಶವೇ ಇದ್ದದ್ದು ನಮ್ಮ ಎಲ್ಲ ಡಿಪಾಸಿಟರ್ನ ಇಂಟ್ರೆಸ್ಟ್ ಮಾತ್ರ. ಅಷ್ಟು ಬಿಟ್ಟರು ಇದರಲ್ಲಿ ಬಂದು ಇಲ್ಲಿ ಬಂದು ಬರ್ಬೋದು ಅಂತ ಹೇಳಿ ನಾನು ಮಂಗಳೂರಿಂದ ಬರ್ತಾ ಇದ್ದೀವಿ, ಅವರಿಗೆ ಬೇಕಾದ ವ್ಯವಹಾರ ಉಂಟು, ಅವರಿಗೆ ಅವ್ರದ್ದು ಉಂಟು. ನಮಗೆ ಇಲ್ಲಿ ಬಂದು ಇದನ್ನು ನಡೆಸಬೇಕು ಅಂತ ಅಗತ್ಯವೇ ಮುಳುಗಬಾರ್ದು, ಮುಳುಗಿ ನಾವು ಎಲ್ಲ ನಾನು ಹೋಗಬಾರ್ದು ಅಂತೇಳಿ ಒಂದೇ ಉದ್ದೇಶದಿಂದ ನಾವು ಅದು ನಡೀಲಿ ಅಂತ ಹೇಳುವ ಏನಾದರೂ ಮಾಡ್ಬೋದು ಅಂತೇಳಿ ಆಲೋಚನೆ ಮಾಡಿದ್ದೆವು. ಅದು ಮಾಡಲಿಕ್ಕೆ ಬಿಡ್ತಾ ಇಲ್ಲ ಯಾವುದೇ ಇದಕ್ಕೆ ಹಿಂದಿನ ಇದರವರು. ಯಾಕಂದರೆ ಇದರಲ್ಲಿ ಒಂದು ವೇಳೆ ಇದು ನಡೆದರೆ ಹಿಂದಿನ ಆಡಳಿತ ಮಂಡಳಿ ಯಾವುದರ ಡೈರೆಕ್ಟರ್ನವರು CEO ಅವರ ಮೇಲೆ ಅಪವಾದ ಎಲ್ಲ ಸಾಬೀತಾಗ್ತದೆ. ಯಾಕಂದರೆ ಆಡಿಟ್ ಮಾಡಲಿಕ್ಕೆ ಬಿಡ್ತಾ ಇದ್ದಾರೆ. ಆಲ್ಮೋಸ್ಟ್ ಕೋರ್ಟ್ ಹೇಳ್ತಾ ಉಂಟು ಆಡಿಟ್ ಮಾಡಬೇಕು ಅಂತೇಳಿ ಡಿಪಾರ್ಟ್ಮೆಂಟಿಗೆ. ಇವತ್ತಿನವರೆಗೆ ಆಡಿಟ್ ಆಗಲಿಲ್ಲ. ಇವರು ಬೈಲ್ನಲ್ಲಿ ಹೊರಗಿದ್ದಾರೆ, ಇವರು ಆಡಿಟ್ ಮಾಡಲಿಕ್ಕೆ ಬಿಡ್ತಾ ಇದ್ದಾರೆ. ಆಲ್ಮೋಸ್ಟ್ ಈಗ ಫೆಬ್ರವರಿ 21ಕ್ಕೆ ಕೋರ್ಟ್ ಆರ್ಡರ್ ಮಾಡಿದರು. ಇವತ್ತಿನವರೆಗೆ ಆಡಿಟ್ ಆಗಲಿಲ್ಲ. ಒಬ್ಬರು ಆಡಿಟರನ್ನು ಅಪಾಯಿಂಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ, ಆಡಿಟ್ ರಿಪೋರ್ಟ್ ಕೊಡಲಿಲ್ಲ. CID ಅವರೆಗೆ ಹೋಗಿದೆ, ಆದರೆ ಏನಾಗಲಿಲ್ಲ. 17ರಿಂದ ಶುರುವಾದದ್ದು ಒಂದು ಈ ಅವ್ಯವಹಾರ ಇಷ್ಟರವರೆಗೆ 24ರವರೆಗೆ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಇದು ಮೊದಲೇ ತಯಾರು ಮಾಡಿಟ್ಟಿದ್ದಾರೆ. ಈಗ ಮೋಸ ಮಾಡಬೇಕು ಅಂತ ಹೇಳಿ ಉದ್ದೇಶದಿಂದಲೇ ಮಾಡಿದ್ದಾರೆ. ಈಗ ಅವರೇ ಪುನಃ ಆಡಳಿತ ಮಂಡಳಿಯನ್ನು ನಡೆಸಿ ಇದನ್ನು ಮಾಡುವ ಅಂತೇಳಿ ಆಲೋಚನೆ ಮಾಡ್ತಿದ್ದಾರೆ. ಯಾಕೆಂತ ಗೊತ್ತಾಗ್ತಾ ಇಲ್ಲ ನಮಗೆ. ಇಷ್ಟು ಹೇಳ್ಬೋದು ನಾನು, ಅದಕ್ಕಿಂತ ಹೆಚ್ಚು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಮಗೆ ಅವರ ಇಂಟೆನ್ಷನ್ ಏನಂತ ಗೊತ್ತಿಲ್ಲ. ಈಗ ಯಾರು ಇದಕ್ಕೆ ಕಾರಣೀಕರ್ತರು, ಯಾರು, ಏನಾಗಿದೆ ಇದು ಕಾರಣೀಕರ್ತರ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣಗಳು. ಈಗ ಅವನ ಇಂಟೆನ್ಷನ್ ಎಂತ ಅಂದರೆ ಈ ಸೊಸೈಟಿ ಬೇರೆಯವರ ಹ್ಯಾಂಡ್ ಓವರ್ ಆದರೆ ಅವನ ಮತ್ತು ಅವನ ಮುಂಚಿನ ಮೆಂಬರ್ ಒಟ್ಟಿಗೆ ಒಂದು 34 ಕೋಟಿ ಚಿಲ್ಲರೆ ಅಸಲು ಸಾಲ ಇದೆ. ಡೈರೆಕ್ಟ್ರಿಗೆ ಸಾಲ ಕೊಟ್ಟಿದ್ದಾನೆ, ಏನೂ ಡಾಕ್ಯುಮೆಂಟ್ ಇಲ್ಲ. ಇದು ಹೊರಗಡೆ ಬರ್ತದೆ, ನನಗೆ ಕಷ್ಟ ಆಗ್ತದೆ ಅಂತೇಳಿ ಇನ್ನು ಮುಂದೆ ಸಹ ನಾವು ಅದರೊಳಗೆ ಇರಬೇಕಂತೇಳಿ ಮಾಡ್ತಾ ಇದ್ದೇವೆ. ಯಾಕಂದರೆ ಮೊನ್ನೆ ನಾವು ಇದರೊಳಗೆ ನಿಮಗೆ ಒಂದು ಕಾಪಿ ಕೊಟ್ಟಿದ್ದೇನೆ. 27ನೇ ತಾರೀಕಿಂದ ನಾಮಿನೇಷನ್ ಶುರುವಾಗಿರೋದು. 1ನೇ ತಾರೀಕು ಮಧ್ಯಾಹ್ನ 2 ಗಂಟೆ ತನಕ 2 ಗಂಟೆ ತನಕ ಸಹ ನಾವು ಎಲ್ಲರೂ ಅಲ್ಲಿ ಹಾಜರಿದ್ದೇವೆ. ಆದ ನಂತರ ನಾವು ಲೆಟರ್ ಕೇಳಿದ್ದೀವಿ 27ರಿಂದ 1ನೇ ತಾರೀಕುವರೆಗೆ ಎಷ್ಟು ಅಪ್ಲಿಕೇಶನ್ ನಿಮ್ಗೆ ಬಂದಿದೆ, ರೈಟಿಂಗ್ಲಿ ಬೇಕು ಅಂತ. ರೈಟಿಂಗ್ಲಿ ಕೊಟ್ಟಿದ್ದಾನೆ. 10 ಅಪ್ಲಿಕೇಶನ್ ಬಂದಿದೆ. 27ಕ್ಕೆ 29ಕ್ಕೆ 1ನೇ ತಾರೀಕು ಟೋಟಲಿ 10 ಬಂದಿದೆ. ಓಕೆ, ಲೆಟರ್ ತಗೊಂಡು ನಾವು ಹೊರಗಡೆ ಹೋಗಿದ್ದೀವಿ. 3ನೇ ತಾರೀಕು ಇಷ್ಟಕ್ಕೂ ಚುನಾವಣಾಧಿಕಾರಿಯಾಗಿ ವೇಣುಗೋಪಾಲ್ ಭಂಡಾರನ್ನು ನೇಮಕ ಮಾಡಿದ್ದಾರೆ. ಇವರು ಆ ಸೊಸೈಟಿಗೆ ಬರಲಿಲ್ಲ. ಇವರು ಪ್ರಭಾರ CO ವ್ಯಾಲೆಂಟೈನನ್ನು ಬಿಟ್ಟಿದ್ದಾರೆ. ರನ್ನಿಂಗ್ ಈಗ ವ್ಯಾಲೆಂಟೈನ್ ಅಂತೇಳಿ ಒಬ್ಬರು ಪ್ರಭಾರ CO ಆಗಿದ್ದು. ಆ ದಿನ 3 ಗಂಟೆಗೆ ಬಂದುಬಿಟ್ಟು ನಿಮ್ಮದು ಸಮಬಲ ಬಂದಿದೆ, 15 ಅಪ್ಲಿಕೇಶನ್ ಬಂದಿದೆ, ಸಮಬಲ ಇದ್ದೀರಿ, ಅವಿರೋಧ ಆಯ್ಕೆ ಅಂತ. ನಾವು ಏನು ಮಾತಾಡಲಿಲ್ಲ. ಕೊಡಿ, ಲೆಟರ್ ಕೊಡಿ ನಮಗೆ. ಲೆಟರ್ 15 ಜನರ ಲೆಟರ್ ಕೊಡಿ. ಯಾಕಂದರೆ ಸಾಮಾನ್ಯವಾಗಿ ಅಲ್ಲಿ ಇರೋದು 9 ಸೀಟ್, ಜನರಲ್ ಸೀಟ್ 9, 11 ಜನರಲ್ ಹಾಕಿ ನಿಮ್ಮದು ಅವಿರೋಧ ಆಯ್ಕೆ ಅಂತ ಆಯಿತು. ಅದಕ್ಕೂ ಸುಮ್ಮನಿದ್ದೀವಿ, ಕಂಪ್ಲೇಂಟ್ ಕೊಟ್ಟು ಸುಮ್ಮನಿದ್ದೀವಿ ನೋಡುವಂತ. ನಿನ್ನೆ ಸಹ ಪುನಃ ಬಂತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ. ನಾವು ರಿಸೈನ್ ಕೊಟ್ಟರು ಸಹ ನಿನ್ನೆ ಅವ್ರು ತಗೊಳ್ಳಿಲ್ಲ.
ರಿಸಲ್ಟ್ ಲೆಟರ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಇದನ್ನ ಮುಂದೆ ಹೋಗ್ಲಿಕ್ಕಂತೂ ಅವ್ರು ಬಿಡೋದಿಲ್ಲ. ಅದಕ್ಕೋಸ್ಕರ ನಾವು 7 ಜನ ನಾವು ಹಾಕಿದ್ವಿ ನಾಮಿನೇಷನ್, 7 ಜನ ವಾಪಸ್ ತೆಗ್ತೀವಿ. ಈಗ ಬಾಡಿಯಲ್ಲಿ ಖಾಲಿ 8 ಜನ ಉಳಿದಿದ್ದಾರೆ. 8 ಜನರಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿಕೊಂಡು ನಡೆಸಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಟೋಟಲಿ 9 ಸೀಟ್ ಇರಲೇಬೇಕಾಗತ್ತೆ. ಇದಕ್ಕೆಲ್ಲದಕ್ಕೂ ಮೂಲ ಕೈವಾಡ ಶಿವಾನಂದ. ಯಾಕಂದರೆ ಅವನ ಸಾಲ ಹೊರಬರ್ತದೆ, ಅವನ ಕಮಿಟಿಯ ಸಾಲ ಹೊರಬರ್ತದೆ ಅಂತ. ಯಾಕಂದರೆ ಇವತ್ತವರಿಗೆ ಆಡಿಟ್ ಬಗ್ಗೆ ಇವರು ಹೇಳಿದ್ರಲ್ಲ, ಆಡಿಟ್ ಮಾಡ್ಲಿಕ್ಕೆ ಸಹ ಶಿವಾನಂದನೇ ಕಾರಣ ಬಿಡೋದಿಲ್ಲ. ಯಾಕಂದರೆ ಈ ಆಡಿಟಿನ ವಿಚಾರದಲ್ಲಿ ವಿಜಯ್ ಅಂತ ಬರ್ತಾನೆ, ಸೌಹಾರ್ದ ಇಲಾಖೆಯಲ್ಲಿ ಮೂಲ ಅವ ಏನು ಮಾಡಿದ್ದಾನೆ, ಅವನಿಗೆ ನಾವು ಈ ಹಿಂದೆ ಸಹ ಸೂಚನೆ ಕೊಟ್ಟಿದ್ದೀವಿ. ಇದರೊಳಗೆ ಮೂಲ ಈ ಸೊಸೈಟಿ ಬಿಡಲಿಕ್ಕೆ ಶಿವಾನಂದನ ಜೊತೆಗೆ ಇನ್ನೊಂದು ಕೈ ನೀನೆ ಅಂತ ಡೈರೆಕ್ಟ್ ಹೇಳಿದ್ದೀವಿ ನಾವು. ನೀವು ಆ ಥರ ಎಲ್ಲ ಮಾತಾಡಬೇಡಿ ಅಂದಿದ್ದ ನಾವು. ನಾನು ಹೇಳಿದೆ, ನಿನ್ನ ಆಡಿಟ್ ನಿನ್ನ ಹತ್ರ ಬರ್ತದೆ, ನಿನ್ನ ಅಂಡರಲ್ಲಿ 300 ಚಿಲ್ಲರೆ ಸೌಹಾರ್ದ ಸೊಸೈಟಿಗಳು ಬರ್ತದೆ. ಈ ಸೊಸೈಟಿ ಆಡಿಟ್ ನೋಡಿದಾಗ ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗಬೇಕಿತ್ತು. 1 ವರ್ಷಕ್ಕೆ ಒಂದು ಮುಳುಗಡೆ ಆಗೋದಿಲ್ಲ. ಆದರೆ ಅವನು ಇದರೊಳಗೆ ಕೈ ಜೋಡಿಸಿದ್ದಾನೆ. ಇವರಿಗೆ ನಮ್ಮ ಜೊತೆಗೂ ಒಳ್ಳೆ ಇದ್ದಾನೆ, ಅವ್ರ ಜೊತೆಗೂ ಒಳ್ಳೆ ಇದ್ದಾನೆ. ಒಟ್ಟಾರೆ ಇದರೊಳಗೆ ಠೇವಣಿದಾರರಿಗೆ ಹಣವನ್ನು ಬರುವ ಬಗ್ಗೆ ಯಾರು ಇನ್ನು ಮುಂದಾರು ಕೊಡಿಸುವಂತ ನಾವು ಪ್ರಯತ್ನ ಮಾಡಿದ್ದೆ. ಯಾಕಂದರೆ ನಮಗೆ ಟೈಮ್ ಇಲ್ಲದ ಉದ್ಯೋಗ ಇದ್ದರು, ಜನರಿಗೊಂದು ದುಡ್ಡು ಇಲ್ಲಿ. ಯಾಕಂದರೆ ಹಾರ್ಟ್ ಪೇಷಂಟ್ಗಳು ಮಸ್ತು ಜನ ನಮ್ಗೆ ಫೋನ್ ಮಾಡ್ತಾ ಇದ್ದಾರೆ. ಆಸ್ಪತ್ರೆಯವರು, ರಿಟರ್ನ್ ಮಾಸ್ಟರ್ ಕೆಲವರೆಲ್ಲ ತಗೊಬಂದು ಇವ 12% ಏನೋ ಒಂದು ಇಂಟ್ರೆಸ್ಟ್ ಕೊಡ್ತಾನೆ ಅಂತೇಳಿ ಇಲ್ಲಿ ಬಿದ್ದಿದ್ರು. ನೀವು ಡೈರೆಕ್ಟ್ ಎಲ್ಲರೂ ಡಿಪಾಸಿಟ್ ಎಷ್ಟು ಇಟ್ಟಿದ್ರಿ ನೀವು? ಯಾವುದು ನೀವು ಒಬ್ಬೊಬ್ಬರು ಎಷ್ಟು ಡೆಪಾಸಿಟ್? ನಂದೊಂದು 65 ಲಕ್ಷ ಇದೆ. ನನ್ನ ಕಮಿಟಿ ಜೊತೆಗೆ 1.25 ಕೋಟಿ ಇದೆ. ಅದಕ್ಕೂ ಚೆಕ್ ಕೊಟ್ಟಿದ್ದಾನೆ. ಅವನು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗ್ ಅಲ್ಲಿ 5,200 ಸ್ಕ್ವೇರ್ ಫೀಟ್ ವರ್ಕ್ ಕೊಟ್ಟಿದ್ದಾನೆ ನನಗೆ. ಕೋರ್ಟಲ್ಲಿ ಈಗ ನಾಳೆ 23ನೇ ಕೋರ್ಟ್ ವಾರೆಂಟ್ ಆಗಿದೆ ಅವರಿಗೆ. ನಮ್ಮ ದುಡ್ಡು ವಸೂಲಿ ಏನು ಬೇಕೋ ನಾವು ಜಾಗ್ರತೆ ಮಾಡ್ಕೊಂಡಿದ್ದೀವಿ. ನಮ್ಮದಲ್ಲದೆ ಮತ್ತು ಉಳಿದವರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅದರೊಳಗೆ ಎಷ್ಟೋ ಜನ ಕಣ್ಣೀರು ಹಾಕ್ತಾ ಇದ್ದಾರೆ, ಇವತ್ತಿಗೂ ಕಣ್ಣೀರು ಹಾಕ್ತಾ ಇದ್ದಾರೆ. ಗೊತ್ತಿರ್ಬೋದು, ನಿಮಗೆಲ್ಲ ಗೊತ್ತಿರ್ಬೋದು. ಕುಂದಾಪುರ ಸೌಹಾರ್ದ ಹೆಚ್ಚಿನವರಿಗೆ ಗೊತ್ತಿದೆ. ಇದಕ್ಕಾಗಿ ನಾವು ಒಂದು ವಾಟ್ಸಪ್ ಗ್ರೂಪ್ ಸಹ ಮಾಡಿದ್ದೀವಿ. ಜನ ಎಲ್ಲಿವರೆಗೆ ಅಂದರೆ ಇವತ್ತೇನಾದ್ರು ನಿಮ್ಗೆ ಸಿಗತ್ತಂದ್ರೆ ಎಲ್ಲರೂ ಬರ್ತಾರೆ. ಮೊನ್ನೆ ನಾಮಿನೇಷನ್ಗೆ ನಾನು ಕರೆದೆ. ನಾವು ಒಂದು 8-10 ಜನ ಬಂದು ಇದಕ್ಕೆ ಬಂದುಬಿಟ್ರೆ ಒಲೆ ಬಿಡಿ ಬಂದಾಗ ಬರ್ತಾರೆ. ಅಲ್ಲ, ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಎಷ್ಟೋ ಜನ ನೀವು ನಾಮಿನೇಷನ್ ಹಾಕುವ ಸೇರಿಕೊಂಡು ಟೀಮ್ ಅಂತ ಮಾಡಲಿಲ್ಲ. ನಾವು ಆದಷ್ಟು, ಯಾಕಂದ್ರೆ ಅವ್ರು ಹೇಳಿದ್ರೆ ಅಂತ ಹೇಳಿದ್ರೆ ಇದು ಮುಳುಗಿದ್ರೆ, ಒಂದು ವೇಳೆ ಸೊಸೈಟಿ ಮುಳುಗಿದ್ರೆ ಆಗ ಡಿಪಾಸಿಟ್ ಹೇಗೆ ಅಂತ ಹೇಳಿದ್ರೆ ಏನಾದರೂ ರಿಕವರಿ ಆದರೆ ಅದರಲ್ಲಿ ಖರ್ಚು ಕಳೆದು ಕೆಲವು ಪರ್ಸೆಂಟೇಜ್ ಕೊಡೋದು. ಅದೇನಂದರೆ 100 ರೂಪಾಯಿಗೆ 5 ರೂಪಾಯಿ ಬಂದರೆ ಹೆಚ್ಚು. ಅದರ ಬದಲು ಸೊಸೈಟಿ ನಡೆದರೆ ನಾವೇನು ಮಾಡ್ಬೋದು, ಅವರ ಮೇಲೆ ಆ್ಯಕ್ಷನ್ ತಗೊಳ್ಬೋದು. ಬಾರೋವರ್ಸ್ ತೆಕ್ಕೊಂಡ ಸಾಲಗಾರರ ಮೇಲೆ ಕೋರ್ಟ್ ಅಥವಾ ಯಾವುದೇ ಮುಖಾಂತರ ಆಕ್ಷನ್ ತಗೊಳ್ಳಿ. ಈಗ ತಗೊಳ್ಬೋದಿತ್ತು, ಡಿಪಾರ್ಟ್ಮೆಂಟ್ ಅವ್ರು ತಗೊಳ್ಳಿಲ್ಲ, ಇಷ್ಟವರೆಗೆ ಸುಮ್ಮನೆ ತಗೊಂಡಿದ್ದಾರೆ. ನಾವು ತಗೊಳ್ಬೋದಿತ್ತು. ಅದನ್ನು ತೆಕ್ಕೊಂಡ್ರೆ ಏನಾಗ್ತದೆ, ಸ್ವಲ್ಪ ರಿಕವರಿ ಆಗ್ತದೆ. ಆ ಹಣವನ್ನು ನಾವು ಡಿಪಾಸಿಟ್ ಪಾರ್ಟ್ ಬೈ ಪಾರ್ಟ್ ಕೊಡ್ಲಿಕ್ಕಾಗ್ತದೆ. ಅವರದೊಂದು ಮೀಟಿಂಗ್ ಮಾಡಿ ನಾವು ಒಂದು ಒಳ್ಳೆ ಉದ್ದೇಶದಿಂದ ಅದನ್ನು ಆಲೋಚನೆ ಮಾಡಿ ಎಲ್ಲವನ್ನು ನಮ್ಮ ಒಂದು ಇದಕ್ಕೆ ತೆಕ್ಕೊಂಡು ಸಹಮತಕ್ಕೆ ತೆಕ್ಕೊಂಡು ಅವರಿಗೆ ಕೆಲವು ನಾವು ಹೀಗೆ ನಿಮ್ಮ ಈ ಡಿಪಾಸಿಟ್ ಚೂರು ನಾವು ಕೊಡ್ತೇವೆ ಅಂತ ಹೇಳುವ ಒಂದು ಭರವಸೆ ನೀಡಿ ಮಾಡುವಂತ ಆಲೋಚನೆ ಮಾಡಿದೆ ಅಷ್ಟೇ. ಅವರು ಬಿಡಲಿಕ್ಕೆ ಬಿಡುವುದಿಲ್ಲ ಅದನ್ನು ಮಾಡಲಿಕ್ಕೆ. ರಿಸರ್ವ್ ಫಂಡ್ ಅಂದ್ರೆ ರಿಸರ್ವೇಶನ್ ಮಾಡಿದೆ. ರಿಸರ್ವ್ ಸುಮಾರು ಸೌಹಾರ್ದ ಕಾಯ್ದೆ ಏನು ಹೇಳ್ತಂತ ಹೇಳಿದ್ರೆ ಟೋಟಲ್ ಡೆಪಾಸಿಟ್ ಮೇಲೆ 20% ರಿಸರ್ವ್ ಇಡಬೇಕಂತಿದೆ. ಈಗ ಎಲ್ಲವನ್ನು ರಿಸರ್ವ್ ಬಿಟ್ಟು ಪ್ರಾವಿಡೆಂಟ್ ಫಂಡ್ ಸ್ಟಾಫ್ಗೆ ಇವತ್ತಿನವರೆಗೆ ಕೊಡಲಿಲ್ಲ. ಅದು ಸಹ ಪ್ರತಿ ವರ್ಷ ಮೆಂಬರ್ಸ್ ಮಾಡಿದ್ರೆ ಕಾಸ್ಟ್ಲಿ ಆಗ್ತದೆ ಅಂತ ಹೇಳಿ ನಮಗೆ ಖಾಲಿ ಒಂದು ಮಹಾಸಭೆಯನ್ನ 15 ನಿಮಿಷದ ಒಳಗಡೆ 15 ಮಾಡಿ ಬಿಡ್ತಾನೆ ನೋಡಿ. 15 ನಿಮಿಷ ಕೊನೆಗೆ ಉಪ್ಪಿಟ್ಟಿಗೆ ಶ್ರೀಮಂತ ನಿಮ್ಮ ತಪ್ಪಾಗ್ತದೆ. ಇದಕ್ಕೆ 3 ವರ್ಷದಿಂದ ನಾವು ಅವನ ಬೆನ್ನಿಗೆ ಇದ್ದೇವೆ. 3 ವರ್ಷದಿಂದ ಇಷ್ಟು ಕೊಡ್ತಾರೆ. ಸ್ವಲ್ಪ ಜನ ಶಿವನಂದನ ಮನೆಗೆ ಬಂದು ಹೋದ್ರು, ಪ್ರಕಾಶ್ ರಾವ್ ಬಂದು ಮನೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅವರ ಮೇಲೆ ಎದುರಿಸಿದ್ದಾರೆ. ಅದು ನೋಡಿ, ಈಗ ನಮ್ಮ ಗಣೇಶ ರಾತ್ರಿ 12 ಗಂಟೆ 1 ಗಂಟೆ 2 ಗಂಟೆ ತನಕ ನಾವು ಜಾಂಡವರಿಗೆ ಕೂತಿದ್ದೀವಿ. ಒಂದು ನಿರಂತರ ಪ್ರತಿಭಟನೆ ಮಾಡ್ಲಿಕ್ಕಲ್ಲ, ಎಲ್ಲ ಬರ್ಲಿ ನೋಡಿ. ಅಲ್ಲ, ಲಾಸ್ಟಿಗೂ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. 45 ಕೋಟಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕುಂದಾಪುರ ಸ್ಟೇಷನ್ಗೆ. ಸ್ಟಾರ್ಟಿಂಗ್ ಒಂದೇ ದಿನ ನಾವು ಒಂದು 7 ಕೋಟಿ 6 ಕೋಟಿ 71 ಲಕ್ಷ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದ ನಂತರ ಒಂದೊಂದಾಗಿ ಈಗ 45 ಕೋಟಿವರೆಗೆ ನಾವು ಕುಂದಾಪುರ ಸ್ಟೇಷನಲ್ಲಿ ಕಂಪ್ಲೇಂಟ್ ಹೋಗಿದೆ. ಮತ್ತೆ ಈ ಸೌಹಾರ್ದದಲ್ಲಿ ಮತ್ತೊಂದು ಏನಾಗುತ್ತೆ ಅಂದರೆ ಎಲ್ಲರಿಗೂ ಹೆದರಿಸ್ತಾನೆ. ನೀವು 5 ಲಕ್ಷ ಇದೆಯಾ,
ಎಲ್ಲಿಂದ ಬಂದದ ನಾವು ಕೇಳ್ತೇವೆ, ನೀವು ಬರೋದಿಲ್ಲ. ಈಗ ನ್ಯಾಯ ಕೇಳಿ ನೀವು ಕೂತ್ಕೊಳ್ಬಹುದು ನಿರಂತರ ಅಲ್ಲಲ್ಲ ನೋಡಿ, ನ್ಯಾಯ ಕೇಳಿ ಕೂತ್ಕೊಳ್ಳಿ. ನಾನು ಹೇಳ್ತೇನೆ, ನಾನು ಮಂಗಳೂರಿಂದ ಬರೋದು, ನಾನು ಸೀನಿಯರ್ ಸಿಟಿಸನ್. ನಾನು ಇಲ್ಲಿ ಕೋಟದಲ್ಲಿ ನಾನು ಸಾಲಿಗ್ರಾಮದಲ್ಲಿ ಕನ್ನಡ ಓದಿದ್ದದ್ದು. ನಾನು ಕೋಟದಲ್ಲಿ ಕೊಟ್ಟದ್ದಕ್ಕೆ ಅವರು ನನಗೆ ಹೇಳಿದ್ರು, ಅವರು ಶಿವನಂದನನ್ನು ಕರೆಸಿ 15 ದಿನ ಕೊಡ್ತೇನೆ ಅಂತ ಲೆಟರ್ ತಗೊಂಡು, ಅವರು 15 ದಿನ ಆದ್ಮೇಲೆ ಏನು ಮಾಡಲಿಲ್ಲ. ಆಮೇಲೆ ನಮಗೇನು ಮಾಡಲಿಕ್ಕೆ, ನೀವು ಕೋರ್ಟಿಗೆ ಹೋಗಿ. ಇಲ್ಲಿ ಕುಂದಾಪುರದಲ್ಲಿ ಬಂದ ಪ್ರತಿಯೊಬ್ಬರು ನಿಂದೆ ಗಳಿಸಿದ್ದು ಸ್ಟೇಷನ್ನಲ್ಲಿ. ನಾನು SP ಹತ್ರ ಕೂತ್ಕೊಂಡು ಫಸ್ಟ್ ಕಂಪ್ಲೇಂಟ್ SP ಹತ್ರ ಕೊಟ್ಟು ಮೇಲೆ ಅದೇ ದಿನ DC ಕೊಟ್ಟೆ. ಮತ್ತೆ ಡಿ ಸಿ ಯಾಕಂತ ಹೇಳಿದ್ರೆ ನಾನು ಹೇಳ್ತೇನೆ,